ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನೋಡಿ, ಮೊದಲೇದಾಗಿ ನಾವು ಕಾರ್ಟೂನ್ ವಿಡಿಯೋ ಮಾಡಬೇಕಂದ್ರೆ ಒಂದು ಆ್ಯಪ್ ಬೇಕು. ಒಂದು ಆ್ಯಪ್ ಯಾವುದಂದ್ರೆ ಟ್ವಿನ್ ಕ್ರಾಫ್ಟ್ ಆ್ಯಪ್. ಅದನ್ನು ಪ್ಲೇಸ್ಟೋರಲ್ಲಿ ಮೊದಲು ಹೋಗಿ, ನಾನು ಆಲ್ರೆಡಿ ಅದನ್ನ ಇನ್ಸ್ಟಾಲ್ ಇದೆ ನನ್ನ ಮೊಬೈಲಲ್ಲಿ. ಇಲ್ಲಿ ನೋಡಿ, ಟ್ವಿನ್ ಕ್ರಾಫ್ಟ್ ಆ್ಯಪ್ ಇದೆ. ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಈ ಥರ ಬರುತ್ತೆ. ಆಮೇಲೆ ಇಲ್ಲಿ ಮೆನ್ ಐಕಾನ್ ಇದೆಯಲ್ಲ, ಇಲ್ಲಿ ನೋಡಿದರೆ ನಾನು ಆಲ್ರೆಡಿ ಮಾಡಿರೋದೆಲ್ಲ ಇಲ್ಲಿರುತ್ತೆ. ಆಮೇಲೆ ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಪ್ಲಸ್ ಐಕಾನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಲ್ಯಾಂಡ್ಸ್ಕೇಪ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿ ಲೋಡ್ ಆಗೋಕ್ಕೆ. ಆಮೇಲೆ ಈ ಥರ ಬರುತ್ತೆ, ಈ ಥರ ಬ್ಯಾಕ್ಗ್ರೌಂಡ್ ಬರುತ್ತೆ. ಫಸ್ಟ್ ಮೊದಲು ಬರೋದೇ ಬ್ಯಾಕ್ಗ್ರೌಂಡ್ ಈ ಥರ ಇರುತ್ತೆ. ನಮಗೆ ಯಾವ್ದು ಬ್ಯಾಕ್ಗ್ರೌಂಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ಅದಾಗದೆ ಕ್ಯಾರೆಕ್ಟರ್ಸ್ನ ತಗೊಳುತ್ತೆ. ನಾವು ಮೊದಲು ಒಂದು ಕ್ಯಾರೆಕ್ಟರ್ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದರೆ ಇಲ್ಲಿ ನೆಕ್ಸ್ಟ್ ಅನ್ನೋದು ಬರಲ್ಲ. ಯಾವುದಾದ್ರೂ ಒಂದು ತಗೊಳ್ಳಿ, ನೆಕ್ಸ್ಟ್ ಕೊಡಿ. ಆಮೇಲೆ ಇಲ್ಲಿ ನೋ ಐ ವಿಲ್ ರೆಕಾರ್ಡ್ ಮೈ ಡೈಲಾಗ್ ಅಂತ ಇಂಪೋರ್ಟ್ ಆಡಿಯೋ ಅಂದರೆ ನೀವು ಇಂಪೋರ್ಟ್ ಮಾಡ್ಕೋಬೋದು. ನಾನು ಯಾವಾಗಲೂ ನೋ ಐ ವಿಲ್ ರೆಕಾರ್ಡ್ ಮೈ ಡೈಲಾಗ್ನೇ ನಾನು ಓನಾಗೆ ರೆಕಾರ್ಡ್ ಮಾಡೋದು, ಹಾಗಾಗಿ ಅದನ್ನ ತಗೋತೀನಿ. ಆಮೇಲೆ ನನಗೆ ಇಲ್ಲಿ ಈ ಕ್ಯಾರೆಕ್ಟರ್ ಬೇಡ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ, ಡಿಲೀಟ್ ಮಾಡ್ಕೋಬೋದು. ಬೇಡ ಅಂದರೆ ಡನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾರೆಕ್ಟರ್ನ ಕೈ ಮೂವ್ ಮಾಡಬೇಕು ಅಂದರೆ ಇದ್ರ ಮೇಲೆ ಮೊದಲು ಟ್ಯಾಪ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನೋಡಿ, ಕೈ ಮೇಲೆ ನಮಗೆ ಹೇಗೆ ಬೇಕು ಹಾಗೆ ಮುಖ ನಾವು ಈ ರೀತಿ ಮೂವ್ ಮಾಡಬೇಕು ಆ ಡಾಲ್ ಮೇಲಿಟ್ಟು. ಆಮೇಲೆ ಇಲ್ಲಿ ಕಾಲು ನೋಡಿ, ಈ ಥರ ಹಿಂಗೆ ಮಾಡೋದು. ಆಮೇಲೆ ಈ ರೀತಿ ಕೂಡ ಮಾಡೋದು, ಹೀಗೆ ಮಾಡೋದು. ನಮಗಿದು ಬ್ಯಾಕ್ಗ್ರೌಂಡ್ ಬೇಡ, ಚೇಂಜ್ ಬೇಕು ಅಂದರೆ ಮತ್ತೆ ಇಲ್ಲಿ ಆ್ಯಡ್ ಐಟಮ್ ಇದೆ ನೋಡಿ, ಪ್ಲಸ್ ಸಿಂಬಾಲು. ಇಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬ್ಯಾಕ್ಗ್ರೌಂಡು ಬೇಕಾದಷ್ಟು ಬ್ಯಾಕ್ಗ್ರೌಂಡ್ ಬರುತ್ತೆ. ಈ ಥರ ನೀವು ತಗೋಬೋದು. ಈ ಬ್ಯಾಕ್ಗ್ರೌಂಡು ನನಗೆ ಬೇಡ ಅಂದರೆ ಇಲ್ಲಿ ಆ್ಯಡ್ ಐಟಮ್ ಮೇಲೆ ಹೋಗಿ, ಇಲ್ಲಿ ಇಮೇಜ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಆಲ್ಬಮ್ಸ್ ಇದೆ, ಇಲ್ಲಿ ಆಲ್ರೆಡಿ ನಾನು ಕೆಲವೊಂದು ಪಿಕ್ಚರ್ಸ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನನಗೆ ಯಾವ್ದ್ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನನಗೆ ಈ ರೀತಿ ನನಗೆ ಮನೇದು ಬೇಕು ಅಂತ ಅಂದರೆ ಈ ರೀತಿ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಆದಮೇಲೆ ಇದನ್ನು ಈ ರೀತಿ ಕೈ ಹಿಡಿದು ಡ್ರ್ಯಾಗ್ ಮಾಡಬೇಕು. ಅಂತ ಡ್ರ್ಯಾಗ್ ಮಾಡಬೇಕು. ಈಗ ಅದು ಕ್ಯಾರೆಕ್ಟರ್ ಹಿಂದೆ ಹೋಗಿರುತ್ತೆ, ಅದನ್ನು ನಾವು ಮತ್ತೆ ತಗೋಬೇಕಂದ್ರೆ ಅದೇ ಕ್ಯಾರೆಕ್ಟರ್ ಬೇಕಂದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಆ್ಯಡ್ ಐಟಮ್ ಮೇಲೆ ಹೋಗಬೇಕು, ಪ್ಲಸ್ ಸಿಂಬಲ್ ಇದೆಯಲ್ಲ ಅಲ್ಲಿ ಆ್ಯಡ್ ಕ್ಯಾರೆಕ್ಟರ್ ಮೇಲೆ ಹೋಗಬೇಕು. ಇಲ್ಲಿ ಕ್ಯಾರೆಕ್ಟರ್ಸ್ ಇದೆ ಅಂದರೆ ನಾವು ಇದೆಲ್ಲ ಕ್ಯಾರೆಕ್ಟರ್ಸು ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಮೊದಲು ಬೇಸಿಕ್ ಎಲ್ಲ ಕ್ಯಾರೆಕ್ಟರ್ಸ್ ಯಾವ್ದ್ಯಾವ್ದು ಇರುತ್ತೆ ಮೊದಲೇ ನೀವು ಇನ್ಸ್ಟಾಲ್ ಮಾಡಿದ ಮೇಲೆ ಅಂದರೆ ಇಲ್ಲಿ ರಶೀದ್ ಅಂತ ಇದೆ ನೋಡಿ. ಇದು ರಶೀದ್ ಅಂತ ಇದೆಯಲ್ಲ, ಇಲ್ಲಿಂದ ಇಷ್ಟು ಕ್ಯಾರೆಕ್ಟರ್ಸ್ ಆಲ್ರೆಡಿ ಇರುತ್ತೆ. ನಾವು ಯಾವಾಗ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋತೀವಲ್ಲ ಅವಾಗ ಇರುತ್ತೆ. ಇದಾದಮೇಲೆ ಈ ಉಳಿದಿದ್ದೆಲ್ಲ ಕ್ಯಾರೆಕ್ಟರ್ಸ್ ಇದೆ ನೋಡಿ, ಇದನ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಕ್ಟರ್ಸ್ನ. ಇದು ಯಾವಾಗಂದ್ರೆ ನಾವು ದುಡ್ಡು ಹಾಕಿದ ಮೇಲೆ ಈ ಕ್ಯಾರೆಕ್ಟರ್ಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಕ್ಯಾರೆಕ್ಟರ್ಸ್ ಇದೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಈ ರೀತಿ ನಾರ್ಮಲ್ಲು, ಓಲ್ಡು, ವೆಂಪು ಅಂತ ಇದೆ. ಇದರಲ್ಲಿ ಹೇರ್ ಚೇಂಜ್ ಮಾಡ್ಕೋಬೋದು. ಆಮೇಲೆ ಈ ರೀತಿ ಡ್ರೆಸ್, ಈ ರೀತಿ ನಾವು ಡ್ರೆಸ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ, ಇದೆಲ್ಲ ನಾನು ಜಸ್ಟ್ ನಿಮಗೆ ತೋರ್ಸಕ್ಕೆ ಇದು ಮಾಡಿದ್ದೀನಿ. ಇದನ್ನ ಮತ್ತೆ ಬ್ಯಾಕ್ ಹೋಗೋಣ. ಇಲ್ಲೊಂದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ತೊಗೊಂಬರೋಣ.
ಈ ರೀತಿ ನಮಗೆ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಕ್ಯಾರೆಕ್ಟರ್ಸ್ ಬೇಕಂದ್ರೆ ಇಲ್ಲಿ ಮತ್ತೆ ಆಡ್ ಐಟಮ್ ಮೇಲೆ ಹೋಗೋದು, ಆಡ್ ಕ್ಯಾರೆಕ್ಟರ್ಸ್ ಮೇಲೆ ಹೋಗೋದು. ಇಲ್ಲಿ ಬಂದ್ಬಿಟ್ಟು ನಾವು ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಹಾಗೆ ನಮ್ಗೆ ಎಷ್ಟು ಕ್ಯಾರೆಕ್ಟರ್ಸ್ ಬೇಕೋ ಅಷ್ಟು ಇಲ್ಲಿ ತಗೊಂಡ್ಬರೋದು. ಈ ರೀತಿ ಎಷ್ಟು ಕ್ಯಾರೆಕ್ಟರ್ಸ್ ಬೇಕೋ ಅಷ್ಟು ತಗೊಂಡ್ಬರೋದು. ಅದಾದ್ಮೇಲೆ ನಿಮಗೆ ಇದನ್ನ ಮೇಲೆ ಜಸ್ಟ್ ಹಿಂಗ್ ಇದು ಮಾಡಿ ನಾವು ಅಲ್ಲಿ ಇಲ್ಲಿ ಮೂವ್ ಮಾಡ್ಕೋಬಹುದು. ಆಮೇಲೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಸ್ಕೇಲ್ ಅಂತ ಬರುತ್ತೆ ನೋಡಿ. ಸ್ಕೇಲ್ ಇದ್ರೆ ಇಲ್ಲಿ ದೊಡ್ಡದು ಚಿಕ್ಕದು ಮಾಡ್ಕೊಳಕ್ ಬರುತ್ತೆ. ಆಮೇಲೆ ಇಲ್ಲಿ ಸೇವ್ ಕೊಡಿ. ಆಮೇಲೆ ರೊಟೇಟ್ ಇದೆ ನೋಡಿ, ರೊಟೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಮಲಗಿಸೋದು ಹೀಗೆ ಬರುತ್ತೆ. ಆಮೇಲೆ ಇಲ್ಲಿ ನಮಗೆ ಇಲ್ಲಿ ಎಕ್ಸ್ಪ್ರೆಷನ್ ಇದೆ ನೋಡಿ, ಇಲ್ಲಿ ಎಕ್ಸ್ಪ್ರೆಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಫ್ರೇಡ್ ಅಂತ ಬರುತ್ತೆ, ಆಂಗ್ರಿ, ಬೋರ್ಡ್, ಬಾಸ್, ಕ್ರೈಯಿಂಗ್, ಹ್ಯಾಪಿ, ಮೇಮೆ, ನಾರ್ಮಲ್, ಸ್ಯಾಡ್, ಶಾಕ್, ಸ್ಲೀಪ್, ಈ ತರ ಕ್ಯಾರೆಕ್ಟರ್ಸ್ ಬರುತ್ತೆ. ಈ ರೀತಿ ಎಕ್ಸ್ಪ್ರೆಷನ್ ಬರುತ್ತೆ. ನೀವು ಯಾವ ಎಕ್ಸ್ಪ್ರೆಷನ್ ಬೇಕೋ ಆ ಎಕ್ಸ್ಪ್ರೆಷನ್ ಮೇಲೆ ಟ್ಯಾಪ್ ಮಾಡಿ ಆಮೇಲೆ ಇಲ್ಲಿ ಅಪ್ಲೈ ಅಂತ ಕೊಟ್ರೆ ಅಪ್ಲೈ ಆದ್ಮೇಲೆ ಡನ್ ಬರುತ್ತೆ. ಅಲ್ಲಿ ನೀವು ಇಟ್ಕೊಡ್ಬೇಕು. ಮತ್ತೆ ನಮಗೆ ಈ ಕ್ಯಾರೆಕ್ಟರ್ಸ್ ಬೇಡ ಅಂದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗಿ ಹೋಗುತ್ತೆ. ಬೇಡ ಅಂದ್ರೆ ನೀವು ಹಂಗೆ ಇಟ್ಕೋಬಹುದು. ಆಮೇಲೆ ಇಲ್ಲಿ ವೈಸ್ ಇದೆ ನೋಡಿ, ಆ ಕ್ಯಾರೆಕ್ಟರ್ ಮೇಲೆ ಆ ಕ್ಯಾರೆಕ್ಟರ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ವೈಸ್ನ ಇಲ್ಲಿ ಟೆಂಪೋ ಜಾಸ್ತಿ ಮೀಡಿಯಂ ಇಟ್ಕೋಬಹುದು, ಇಲ್ಲಿ ಪಿಚ್ ಜಾಸ್ತಿ, ಈ ರೀತಿ ನೀವು ಇಟ್ಕೋಬಹುದು. ಆಮೇಲೆ ನಾರ್ಮಲೈಸ್ ಅಂದ್ರೆ ನಾರ್ಮಲೈಸ್ ಕ್ಲಿಕ್ ಮಾಡಿ, ಇಲ್ಲ ಚೂಸ್ ಟೆಂಪೋ ಅಂಡ್ ಪಿಚ್ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಕೊಡ್ಬೇಕು. ಇಷ್ಟಿದೆ ಇಲ್ಲಿ. ಅದಾದ್ಮೇಲೆ ಮತ್ತೇನ್ ಬಿಟ್ಟಿದ್ದೀನಿ ನಾನು, ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಇದೆ ನೋಡಿ. ಸೌಂಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವ ರೀತಿ ಸ್ಟೋರಿನ ಕ್ರಿಯೇಟ್ ಮಾಡ್ತಿರ್ತೀವಿ ಆ ಸ್ಟೋರಿಗೆ ತಕ್ಕಂಗೆ ಇಲ್ಲಿ ಸೌಂಡ್ ಎಫೆಕ್ಟ್ ಬರುತ್ತೆ ನೋಡಿ. ಒಂಥರ ಏನೋ ಕಾಮಿಡಿ ಆಗಿ, ಇಲ್ಲ ಎಮೋಷನಲ್, ಒಂಥರ ಏನಂದ್ರೆ ತುಂಬಾ ಸೀರಿಯಸ್ ಮ್ಯಾಟರ್ ನಡೀತಾ ಇದೆ ಅಂತ ಅಂದಾಗ ಈ ರೀತಿ, ಇಲ್ಲ ಹೀಗೆ ಈ ರೀತಿ, ಇದು ಎಲ್ಲ ಕಾಮಿಡಿಯಲ್ಲಿ ಬರುತ್ತೆ. ಈ ರೀತಿ ಮಾಡ್ಬೋದು, ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಸೌಂಡ್ ಎಫೆಕ್ಟ್ ಆಯ್ತು. ಇಲ್ಲಿ ಆಡ್ ಟೆಕ್ಸ್ಟ್ ಇದೆ, ಟೆಕ್ಸ್ಟ್ ಮಾಡ್ಕೋಬಹುದು ನೀವು. ಆಡ್ ಪ್ರಾಪ್ಸ್ ಇದೆ, ಇಲ್ಲಿ ನಮ್ಗೆ ಯಾವ್ದಾದ್ರು ಇದ್ರಲ್ಲಿ ನಮ್ಗೆ ಅನುಕೂಲ ಆಗುವಂತದ್ದು ಯಾವ್ದಾದ್ರು ಇದ್ರೆ ಪ್ರಾಪ್ಸ್ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಇಷ್ಟಿದೆ, ಅದು ಇನ್ನ ಲೋಡ್ ಆಗ್ತಾ ಇದೆ, ಎಲ್ಲಾನು ಬರುತ್ತೆ. ಇದ್ರಲ್ಲಿ ನಾವು ಬಾಲ್ ಬೇಕಾದ್ರೆ ಬಾಲ್ ತಗೋಬಹುದು. ಇಲ್ಲಿ ಡನ್, ಇಲ್ಲೇನಂದ್ರೆ ಈ ರೀತಿ ತಿರ್ಗೋ ರೀತಿ ಹೀಗ್ ಬರುತ್ತೆ, ಇಲ್ಲ ಜಸ್ಟ್ ಹಾಗೆ ಇದ್ರೆ. ಆಮೇಲೆ ಇದು ಚಿಕ್ಕದು ದೊಡ್ಡದು ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿ, ಬಾಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸಣ್ಣದು ಚಿಕ್ಕದು ಮಾಡ್ಕೋಬಹುದು. ಇದು ಎಲ್ಲಿ ಪ್ಲೇಸ್ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ತಗೊಂಡ್ಬಂದು ಡ್ರ್ಯಾಗ್ ಮಾಡಿ ಅಲ್ಲಿ ಇಡ್ಬಹುದು. ಆಮೇಲೆ ವಿಜುವಲ್ ಎಫೆಕ್ಟ್ಸ್ ಇದೆ, ಈ ರೀತಿ ಇಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಮಳೆ, ಲೈಟ್ಸ್, ಹೀಗೆ ನಮಗ್ ಬೇಡ ಅಂದ್ರೆ ನನ್ನನ್ನು ಕೊಟ್ಬಿಟ್ಟು ಇಲ್ಲಿ ಇದ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಆಡ್ ಸ್ಟಿಕ್ಕರ್ಸ್ ಇದೆ, ನೀವು ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೋಬಹುದು. ಇದನ್ನೆಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಆಮೇಲೆ ಆಡ್ ಟ್ರಾನ್ಸಾಕ್ಷನ್ಸ್ ಇದೆ ನೋಡಿ, ಈ ರೀತಿ ಎಲ್ಲ ಇದೆ, ಹೀಗೆ ಎಲ್ಲ ಬರುತ್ತೆ. ಬೇಡ ಅಂದ್ರೆ ಈ ರೀತಿ ಕೊಟ್ಟು ಯೂಸ್ ಕೊಡಿ. ಆಮೇಲೆ ಇಲ್ಲಿ ಯೂಶುವಲ್ ಎಫೆಕ್ಟ್ಸ್ ತೋರಿಸಿದೀನಿ. ನೀವು ಮ್ಯೂಸಿಕ್ ಆಡ್ ಮಾಡ್ತಿದ್ರೆ ಮ್ಯೂಸಿಕ್ ಆಡ್ ಮಾಡ್ಬೋದು. ಬ್ಯಾಕ್ ಗ್ರೌಂಡ್ ಅಂತೂ ಹೇಳಿದೀನಿ, ಇಮೇಜ್ ಅಂತೂ ಹೇಳಿದೀನಿ, ಸೌಂಡ್ ಎಫೆಕ್ಟ್ಸ್, ಆಡ್ ಟೆಕ್ಸ್ಟ್ ಎಲ್ಲ ಹೇಳಿದೀನಿ. ಇಷ್ಟೇ. ಆಮೇಲೆ ಬೇಕಾದ್ರೆ ನೀವು ಕಲಿತಾ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಇಷ್ಟಿದೆ ನೋಡಿ, ಇಷ್ಟು ಮಾಡ್ಕೋಬಹುದು.